Hello guys, this is your Spurti and welcome back to my new vlog guys. Guys, ಇವಾಗ ನಾನು ತಿಂಡಿ ಮುಗಿಸ್ಕೊಂಡು ನನ್ನ ರೂಮಿಗೆ ಹೋಗಿ ಅಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನಿಮಗೆ ಏನೋ ರೂಮ್ ಟೂರ್ ತೋರಿಸಿರಲಿಲ್ಲ ನಾನು, ಸೊ ಅದಕ್ಕೆ ಇವಾಗ ತೋರಿಸ್ಬೇಕಂತಲೇ ಬಂದಿದ್ದೀನಿ. ಸೊ ನಾವು ಬರೋ ಅಷ್ಟೊತ್ತಿಗೆ ಎಲ್ಲ ದಿನ ಕ್ಲೀನ್ ಮಾಡಿ ಚೆನ್ನಾಗಿ ಮಾಡಿರ್ತಾರೆ ಇಷ್ಟೊತ್ತಿಗೆ. ಸೊ ಇಟ್ ಈಸ್ ದ ರೈಟ್ ಟೈಮ್. ಸೊ ಬನ್ನಿ ನೋಡೋಣ, ತೋರಿಸ್ತೀನಿ. ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಸೊ ಈ ಥರ ಒಂದು ಕಾರ್ಡ್ ಕೊಟ್ಟಿರ್ತಾರೆ ನಮಗೆ. ಆ ರೂಮಿಂದು ಅದೇ ಕಾರ್ಡ್ ಹಾಕಬೇಕು, ಇಲ್ಲ ಅಂದರೆ ಡೋರ್ ಓಪನ್ ಮಾಡೋಕ್ಕೆ ಬರೋಲ್ಲ ಒಂದು. ಆಮೇಲೆ ಲಿಫ್ಟಲ್ಲಂತೂ ಓಡಾಡೋಕ್ಕೆ ಆಗೋಲ್ಲ, ನೀವು ಮೇಲೆ ಬರ್ಬೇಕಂದ್ರೆ ಬಾಯಿ ಬಡ್ಕೋಬೇಕು ಕಾರ್ಡ್ ಇಲ್ಲ ಅಂದರೆ. ಸೊ ಈ ಥರ ಲಾಕ್ ಮಾಡಿ ಈ ಕಾರ್ಡ್ನ ಇಲ್ಲಿ ಹಾಕರೆ ಠಡಾ, ಫುಲ್ ಲೈಟ್ಸ್ ಆನ್. ಸೊ ಈಗ ತಿಂಡಿ ಮುಗಿಸ್ಕೊಂಬಂದೆ. ಸೊ ದಿಸ್ ಇಸ್ ಆರ್ ರೂಮ್. ಸೊ ಇದೊಂದು ಬೆಡ್ ಇದೆ. ನಾನು ಈ ಬೆಡ್ನ ಯೂಸ್ ಮಾಡ್ತಾಯಿದ್ದೀನಿ. ದಿನ ಇದೇ ಥರ ಹೊಸ ಥರ ಮಾಡಿರ್ತಾರಲ್ಲ. ಸೊ ಇಲ್ಲೊಂದು ಟೆಲಿಫೋನ್ ಇದೆ. ಆ್ಯಂಡ್ ಸೊ ಇದು ಲಾಕರ್, ಓವನ್ನು ಗೈಸ್. ಸೊ ಇದು ನನ್ನ ಲಗೇಜು. ಸೊ ಇದು ಫುಲ್ ಟೇಬಲು. ಇದು ನಾನು ಫುಲ್ ಹಡ್ಕೊಂಬಿಟ್ಟಿದ್ದೀನಿ. ಸೊ ಇಲ್ಲೊಂದು ಫ್ರಿಡ್ಜ್ ಇದೆ, ಸ್ಮಾಲ್ ಫ್ರಿಡ್ಜ್. ರಾತ್ರಿ ಇದೊಂದು ವಾಟರ್ ಬಾಟ್ಲ್ ಇಟ್ಟಿದೆ, ಹೊರಗಡೆ ತಗೊಂಡೋಗಕ್ಕೆ, ಅದನ್ನು ತೊಗೊಂಡೋಗಕ್ಕೆ ಮರಿಬಾರ್ದು ನಾನು. ಸೊ ಡ್ರಾ ಇದೆ. ಡ್ರಾಲಿ ಜ್ಯೂಸ್ ಗೀಸ್ ಕುಡಿಯೋಕ್ಕೆ ಗೊತ್ತು ನಿಮಗೆ ಯಾವ ಜ್ಯೂಸ್ ಅಂತ. ಸೊ ಇದು ಬಿಸಿ ಮಾಡ್ಕೊಳ್ಳೋಕ್ಕೆ ಗೈಸ್. ಆಮೇಲೆ ಇದು ಕಾಫಿ ಮಾಡ್ಕೊಳ್ಳೋಕ್ಕೆ. ಸೊ ಕಾಫಿ ಪೌಡರ್ಸ್ ಎಲ್ಲ ಇಲ್ಲಿದೆ. ಸೊ ಇಲ್ಲಿ ಇಟ್ಟಿದ್ದಾರೆ. ನಾನು ಒಂದೇ ಸತಿ ಕಾಫಿ ಮಾಡ್ಕೊಂಡೆ, ನೆನ್ನೆ ಕೆಟ್ಟದಾಗಿ ಬಂತು, ಅದಕ್ಕೆ ಸುಮ್ಮನಾಗ್ಬಿಟ್ಟೆ ಗೈಸ್. ಸೊ ಇಲ್ಲಿ ಇನ್ನೊಂದೇನಪ್ಪ ಅಂದ್ರೆ, ಸೊ ಮಲೇಷ್ಯಾದಲ್ಲಿ ಇಂಡಿಯನ್ದು ಇರುತ್ತೆ, ಐ ಮೀನ್ ಪ್ಲಗಿಂಗ್ ಸಿಸ್ಟಮ್ ಇಂಡಿಯನ್ದೇ ಇರುತ್ತೆ. ಬಟ್ ಜಾಸ್ತಿ ಮಲೇಷ್ಯಾದಲ್ಲಿ ಈ ಥರ ಪ್ಲಗಿಂಗ್ ಸಿಸ್ಟಮ್ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಈ ಥರ ಪಿನ್ನ ತೊಗೊಂಡೆ. ಬಟ್ ಇದು ನನಗೆ ಎಲ್ಲೋ ಒಂದು ಕಡೆ ಯೂಸ್ ಆಗುತ್ತೆ, ಫಾರ್ಮೆಂಟ್ರೀಸ್ ಆ ಥರ ಏನಾದ್ರು ಹೋದರೆ. ಸೊ ಅದೇ ಥರ ಯೂಸ್ ಮಾಡೋದು ಮಲೇಷ್ಯಾದಲ್ಲಿ. ಸೊ ನೀವೇನಾದ್ರು ಫಾರಿನ್ ಕಂಟ್ರೀಸಿಗೆ ಹೋಗ್ತಿದ್ದೀರಾ ಅಂದರೆ ಸೊ ಈ ಥರ ಪ್ಲಗ್ನ ತೊಗೊಂಬರೋದು ಒಳ್ಳೆಯದು. ನಾನು ಆ್ಯಕ್ಚುಲಿ ಇಲ್ಲಿಗೆ ಬಂದು ಆದಮೇಲೆ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಸೊ ಅಲ್ಲೊಂದು ವಾರ್ಡ್ರೋಬ್ ಇದೆ. ಅದಾದಮೇಲೆ ಇನ್ನೇನು ತೋರಿಸ್ಬೇಕು, ಇನ್ನೇನು ಸ್ಪೆಷಲ್ ಇದೆ. ಇದು ನೆನ್ನೆ ಶೂ ನಂದು ಇಲ್ಲೇ ಬಿದ್ದಿತ್ತು, ಇವತ್ತು ಹಾಕ್ಕೊಂಡೆ. ಓಕೆ, ಸೊ ನೆಕ್ಸ್ಟು ನಮ್ಮ ಹೋಟೆಲಿಂದ ವ್ಯೂ ತೋರಿಸ್ಲಾ. ಸೊ ದಿಸ್ ಇಸ್ ದ ಡೇ ವ್ಯೂ. ಟ್ರಸ್ಟ್ ಮಿ ಗೈಸ್, ನೈಟ್ ವ್ಯೂ ಇನ್ನೂ ಸಕ್ಕತ್ತಾಗಿರುತ್ತೆ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ ನಿಮಗದು, ಅದು ಮೆಟ್ರೋ ಲೈನ್ ಅದು. ಓಕೆ, ಸೊ ದಿಸ್ ಇಸ್ ದ ಡೇ ವ್ಯೂ. ಟ್ರಸ್ಟ್ ಮಿ, ನೈಟ್ ವ್ಯೂ ಸಕ್ಕತ್ತಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿದೆ. ಇದನ್ನು ತಿಳ್ಕೊಳ್ಳೋಕ್ಕೆ ನಾನು ಒಂದಿನ ಆಯಿತು ಇಲ್ಲಿಗೆ ಬಂದು. ಸೊ ಕಮಿಂಗ್ ಟು ದ ವಾಶ್ರೂಮ್ ಇಟ್ಸ್ ಕ್ರೇಜಿ ಆ್ಯಕ್ಚುಲಿ. ಸೊ ಇದು ವಾಶ್ರೂಮು. ಸೊ ಎಲ್ಲ ಐಟಮ್ಸ್ ಅವರೇ ಇಟ್ಟಿರ್ತಾರೆ. ಆ್ಯಂಡ್ ಇದು ಹೇರ್ ಡ್ರೈಯರು. ಸೊ ಇದು ಶವರ್ ರೂಮು. ಸೊ ಮೇಲ್ ಶವರು. ಗೈಸ್, ಒಂದು ಬಕೆಟ್ ಇಲ್ಲ, ಒಂದು ಟಬ್ ಇಲ್ಲ. ಇದಕ್ಕೆ ಅಡ್ಯಾಪ್ಟ್ ಆಗೋಕ್ಕೆ ನಾನು ಅರ್ಧ ದಿನ ಒಂದಿನ ತಗೊಂಡೆ ಆ್ಯಕ್ಚುಲಿ, ಈ ಸಿಸ್ಟಮಿಗೆ ಅಡ್ಯಾಪ್ಟ್ ಆಗೋಕ್ಕೆ. ಸೊ ಯಾ, ದಿಸ್ ಇಸ್ ಆರ್ ರೂಮ್. ಆ್ಯಂಡ್ ಇವತ್ತಿನ ಪ್ಲ್ಯಾನ್ಸ್ ಏನಪ್ಪ ಅಂದರೆ, ನಮಗೆ 1 ಗಂಟೆಗೆ ರೆಡಿ ಆಗಿ ಹೇಳಿದ್ದಾರೆ ಇವತ್ತು ಮಧ್ಯಾಹ್ನ. ಸೊ ಅಲ್ಲಿವರೆಗೂ ನಾವು ಫ್ರೀ. ಇವಾಗ ತಿಂಡಿ ತಿನ್ಕೊಂಡು ಬಂದ್ವಿ. ಸೊ ಇವಾಗ 1 ಗಂಟೆಗೆ ನಮ್ಮನ್ನು ಲಂಚಿಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಶಾಪಿಂಗ್ ಮಾಲಿಗೆ, ಅಂದರೆ ಕೋಲಾಲಂಪುರ್ ಮಲೇಷ್ಯಾದಲ್ಲಿ ಇದು ಚೀಪೆಸ್ಟ್ ಮಾಲ್ ಅಂತ. ಸೊ ಇಷ್ಟು ದಿನ ಓಡಾಡಿದೆಲ್ಲ ಕಾಸ್ಟ್ಲಿಯೆಸ್ಟ್ ಮಾಲು, ಇದನ್ನು ತುಂಬ ಚೀಪ್ ಸಿಗುತ್ತಂತೆ. ಸೊ ಇವತ್ತು ಫುಲ್ 8 ಗಂಟೆ, ರಾತ್ರಿ 8 ಗಂಟೆವರೆಗೂ ಅಲ್ಲೇ ಬಿಟ್ಬಿಡ್ತಾರೆ ನಮ್ಮನ್ನು. ಸೊ ಶಾಪಿಂಗ್ ಮಾಡ್ಕೊಳ್ಳಿ ಅಂತ. ಸೊ ಹೆಚ್ಚಿನದಾಗಿ ವ್ಲಾಗ್ ಇರಲ್ಲ ಅನಿಸುತ್ತೆ ಇವತ್ತು, ಅಲ್ಲೇ ಇರುತ್ತೆ, ಹಂಗೆ ಸುಮ್ಮನೆ ತೋರಿಸ್ಕೊಂಡು ಹೋಗ್ತೀನಿ ನಾನು. ಸೊ ಯಾ, ಬನ್ನಿ ನೋಡೋಣ. ಒಂದು ಟ್ರಾಜಿಕ್ ಇನ್ಸಿಡೆಂಟ್ ಆಗಿದೆ. ಸೊ ಏನಪ್ಪ ಅಂದರೆ, ಏರ್ಪೋರ್ಟಿಂದ ಬಂದ ಮೇಲೆ ನಾನು ನೋಡ್ಕೊಂಡಿದ್ದೆ ಆ್ಯಕ್ಚುಲಿ. ಸೊ ಇದು 2 ಗ್ಲಾಸಸ್ ತಂದಿದ್ದೆ ಗೈಸ್ ನಾನು. ಸೊ ಒಂದು ಗ್ಲಾಸ್ ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ ಇದು ನಂದು ಫುಲ್ ಮುರಿದೋಗಿದೆ ಇದು. ಬಟ್ ಗ್ಲಾಸ್ ಈಸ್ ಗುಡ್.
ಅದನ್ನೇ ನಾನು ಇವಾಗ ಯೂಸ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಈ ಗ್ಲಾಸನ್ನ ನಾನು ಯೂಸ್ ಮಾಡ್ತಾ ಇರೋದು. ಬಟ್ ಇದಿದೆಯಲ್ಲ, ಇದು ಬಾಕ್ಸ್ ಫುಲ್ ಮುರಿದೋಗಿದೆ. ಸೊ ಅದಾದಮೇಲೆ ಇನ್ನೊಂದು ಏನಪ್ಪ ಅಂದರೆ, ಇದು ಹೈಲಿ ಟ್ರಾಜಿಕ್ ಇನ್ಸಿಡೆಂಟು. ಸೊ ಈ ಗ್ಲಾಸಸ್ಸು ಇದಿದೆಯಲ್ಲ, ಈ ಗ್ಲಾಸಸ್ ಆ್ಯಕ್ಚುಲಿ ಉಲ್ಲಾಸ್ ಬ್ರೋ ನನ್ನ ಬರ್ಡೇಗಂತ ಗಿಫ್ಟ್ ಮಾಡಿದ ಗ್ಲಾಸಸ್ಸು. ಸೊ ಅದು ಲಾಸ್ಟ್ ಅಕ್ಟೋಬರ್ 2025 ಮಾಡಿದ್ದು. ಸೊ ಅವತ್ತಿಂದ ನಾನು ಹಾಕ್ಕೊಂಡಿರಲಿಲ್ಲ. ಬ್ರೋ ಪದೇ ಪದೇ ಕೇಳ್ತಾನೆ ಇದ್ರು ಯಾಕೆ ಅಂತ. ಸೊ ನಾನು ಒಂದು ಒಕೇಶನ್ ಬರಲಿ ಹಾಕ್ಕಂತೀನಿ ಅಂತಿದ್ದೆ, ಬಟ್ ಇವಾಗ ಅದು ಮುರಿದೋಗಿದೆ. ಸೊ ಕಂಪ್ಲೀಟ್ಲಿ ಬ್ರೋಕನ್ನು. ಓಕೆ, ಸೊ ಮೊಬೈಲ್ ಹೋಲ್ಡರ್ ಇತ್ತು ನೆಕ್ ಬ್ಯಾಂಡಿಗೆ ಅಟ್ಯಾಚ್ ಆಗಿ. ನೋಡಿ ಹೆಂಗೆ ಮುರಿದೋಗಿದೆ ಅದು. ಇವಾಗ ಇದನ್ನು ನಾನು ವಾಪಸ್ಸು ಸರಿ ಮಾಡೋಕ್ಕೂ ಆಗಲ್ಲ ಗೈಸ್, ಆ ಥರ ಮುರಿದೋಗಿದೆ. ಯಾಕಿಷ್ಟು ನೆಗ್ಲಿಜಿಬಲ್ ಆಗಿ ಏರ್ಪೋರ್ಟಲ್ಲಿ ಹ್ಯಾಂಡ್ಲ್ ಮಾಡಿದ್ದಾರೆ ನನಗಂತೂ ಗೊತ್ತಿಲ್ಲ. ಬಟ್ ಐ ಲಾಸ್ಟ್ ಇಟ್. ಉಲ್ಲಾಸ್ ಬ್ರೋ ಈ ವ್ಲಾಗ್ ಏನಾದ್ರು ನೋಡ್ತಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾರೆ. ಆ್ಯಕ್ಚುಲಿ ನನಗೂ ಬೇಜಾರಾಗ್ತೈತೆ. ಸೊ ನೋಡಿ ಮುರಿದೋಗಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನೆನ್ನೆ ಈ ವಾಚ್ ಕೂಡ ಮುರಿದೋಯ್ತು. ಐ ಡೋಂಟ್ ನೋ ವಾಟ್ಸ್ ಹ್ಯಾಪನಿಂಗ್ ವಿತ್ ಮೀ. ಬಟ್ ಇದೇನು ಅಂದರೆ, ಇದು ಸೇಲಲ್ಲಿ ತೊಗೊಂಡಿದ್ದು ವಾಚ್. ಇದು 150 ರೂಪಾಯಿಗೆ 2. ಸೊ ಇದು ಈ ಗತಿ. ಇವತ್ತು ನನ್ನ ಹತ್ರ ಇಷ್ಟಿದೆ ದುಡ್ಡು. ನೋಡೋಣ ಬನ್ನಿ ಎಷ್ಟು ಖಾಲಿ ಆಗುತ್ತೆ, ಎಷ್ಟು ಉಳಿಯುತ್ತೆ. ಗೈಸ್ ರೀಲ್ ಶೂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆಯಿತಾ? ಸೊ ಇಲ್ಲಿ ಚೆನ್ನಾಗಿದೆ ಗೈಸ್. ಒಂದು ಹೋಟೆಲಿಗೆ ಬಂದಿದ್ದೀವಿ ಇವಾಗ ಲಂಚಿಗೆ. ಸೊ ನಮ್ಮನ್ನು ವೆಲ್ಕಮ್ ಮಾಡೋದಕ್ಕೆ the hotel. ಇನ್ನು ಬೆಳಗ್ಗೆದೇ ಅರಿಗಿಲ್ಲ ಗೈಸ್, ಆಗಲೇ ಮಧ್ಯಾಹ್ನ ಕೊಡ್ತಾ ಇದ್ದಾರೆ ನೋಡಿ. ಇಲ್ಲೊಂದು ಸೆಕ್ಷನ್ನು ಫುಲ್ಲು ಬಫೆ. ಏನು ಬೇಕಾದ್ರೂ ಹಾಕೊಂಡು ತಿಂದು. ರೋಟಿ, ಕರೀಸ್, ಹಪ್ಪಳ, ಪಾಪಡ್. ಅದು ಫುಲ್ ನಾನ್ ವೆಜಿಟೇರಿಯನ್. ಸೊ ಇಷ್ಟೆಲ್ಲ ಇದೆ ಗಾಯ್ಸ್. ಇದು ಚೈನ್ ಲಿಫ್ಟ್ ಗೈಸ್, ಚೈನಿನ ಲಿಫ್ಟ್. ಯಾರು ತೆಗಿತದ ಮಿಸ್ ಕಾಲಿಟ್ರೆ ದುಬ್ಕಂಡು ಬೀಳೋದು. ಹಾಂ ಬಂತು ಗೈಸ್. ಇದು ಫುಲ್ಲು ಒಂದು ಶಾಪಿಂಗ್ ಮಾಲಿಗೆ ಬಿಟ್ಟಿದ್ದಾರೆ. ಓಕೆ, ಸೊ ಇದು ಫುಲ್ಲು ಶಾಪಿಂಗ್ ಮಾಲು. ಚೀಪರ್ ಪ್ರೈಸ್ ಅಂತ ಬಿಟ್ಟಿದ್ದಾರೆ, ಅದಕ್ಕೆ ಬಂದಿದ್ದೀವಿ. ಸೊ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಒಂದು 5-10 ರಿಂಗೇಟು ಡಿಫ್ರೆನ್ಸ್ ಇದೆ ಅಂತ ನನಗೆ ಅನಿಸ್ತಾ ಇದೆ. ಬೇರೆ ಕಡೆ ಕೇಳಿದ್ದಕ್ಕೆ ನನಗೆ ಅನ್ನಿಸ್ತು. ಸೊ ದೇ ಆರ್ ಅಲ್ಲಿದ್ದಾರೆ ಅವರೆಲ್ಲ. ಬಟ್ಟೆ, ಶೂಸು ಆ್ಯಕ್ಚುಲಿ ಚೆನ್ನಾಗಿದ್ದಾವೆ, ಬಟ್ ಕ್ವೈಟ್ ಲಿಟಲ್ ಕಾಸ್ಟ್ಲಿ ಅಷ್ಟೇ. ಗ್ಯಾಸ್ ಇದು ಮಿಯಾವ್ ಅಂತೈತೆ. ನಮ್ಮ ಪಿಂಟಕ್ಕೆ ತೊಗೋಬೋದು ಆ್ಯಕ್ಚುಲಿ. ಇದು ಬಿಲ್ಲು ಇದ್ದಿದ್ರೆ ಬಿಲ್ಲಿಗೆ ತೊಗೋಬೋದಿತ್ತು ಗೈಸ್. ಈ ಮಾಲಲ್ಲೂ ಯಾವುದೋ ಒಂದು ಪ್ಲೇ ಸ್ಟೇಷನ್ ಏರಿಯಾ ಇದೆ, ಜಾತ್ರೆ ಥರ ಗೈಸ್. ನೋಡಿ ನೋಡಿ ಅಲ್ಲಿ. ಅಪ್ಪ ಒಂದು ಶಾಪ್ ಬಂದೆ, ಏನು ಕ್ರೇಜಿ ಫೀಲ್ ಗೊತ್ತಾ. ಶಾಪೇ ಫುಲ್ ಡಿಫ್ರೆಂಟ್ ಆಗಿದೆ ಗೈಸ್. ತೋರಿಸ್ತೀನಿ ನೋಡಿ, ಫುಲ್ ಒಂಥರ ಡಿಫ್ರೆಂಟ್ ವೈಬು ಇದು ಆ್ಯಕ್ಚುಲಿ. ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು. ಆ್ಯಂಡ್ ಇದು ಕ್ಯೂಟ್ ಆಗಿದೆ ತುಂಬ.
ಬ್ಯಾಗ್ ಅಂಗಡಿಗೆ ಬಂದಿದ್ದೀನ. ಓಹೋ ಅದು ನೋಡಿ ಗೈಸ್ ಇದೊಂದು ಬಿಗ್ ಮಾಲ್. ಪರವಾಗಿಲ್ಲ, ಎಲ್ಲ ಶಾಪ್ಸು ಚೀಪೇ ಇದ್ದಾವೆ ಗೈಸ್. ಬಟ್ ಏನಂತಾರೆ ಗೊತ್ತಾ, ಹೌ ಮಚ್ ಇಸ್ ದೇಸ್ ಅಂದರೆ ಚಾನ್ ಅಂತಾರೆ. ಅವಾಗ 10 ರೂಪಾಯಿ ಅನ್ಸಲ್ಲ, 10 ರಿಂಗಿಟ್ಸ್ ಅಂತ ಅನಿಸುತ್ತೆ. ದಟ್ಸ್ ಥಿಂಗ್ ಅಷ್ಟೇ. ಸೊ ನಾನೊಂದು ಜಾಕೆಟ್ ತೊಗೊಂಡೆ ಸಣ್ಣದು 10 ರಿಂಗಿಟ್ಸಿಗೆ. ವ್ರಾಪರ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಆ ಥರದ್ದು ತೊಗೊಂಡೆ. ನಂಗೆ ಅದು ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಗೈಸ್ ಇಲ್ಲಿ ಸ್ಕಿನ್ ಚೆಕ್ ಮಾಡ್ತಾ ಇದ್ದಾರೆ. Oil or dry? This one, you see oil. Okay. You check, you will know. This is blackhead. Okay. ಇದು ಒಳ್ಳೆ ವೇಲ್ ಥರ ಐತೆ ಗೈಸ್. ನಮ್ಮಂಥವ್ರು ಇರೋರು ಏನು ಮಾಡಬೇಕು ಅಲ್ಲ ನಾವು. ಅಲ್ಲ ಇಂಥವೆಲ್ಲ ನಿನಗೆ ಆಗ್ತಾವ ನಮ್ಮಂಥವ್ರು ಏನು ಮಾಡಬೇಕು? ನಾವಿವಾಗ ಎಕ್ಸೆಲಿಂದ ಎಲ್ಲಿ ಬಂದಿರೋದೇ ಹೆಚ್ಚು, ನಾವೇನು ಮಾಡಬೇಕು? ಯಪ್ಪ ಗೈಸ್ ಏನು ಗೈಸ್ ಹಿಂಗಿತ್ತಿದ್ದು, ಒಂದೊಂದೇ ವೇಲ್. ಇಂಥವೆಲ್ಲ ನಾನು ಕಾಲೇಜಲ್ಲಿದ್ದಾಗ ಚೂಡಿದಾರಿ ವೇಲ್ ಹಾಕತ್ತಿದ್ದೆ ಇಂಥವು. ಇದು ಫುಲ್ ಜಾತ್ರೆ ಶಾಪ್ ಗೈಸ್, ಫುಲ್ ಹಾಂಟೆಡ್ ಥರ ಇದೆ. ಕ್ರೇಜಿ. ಇದೊಂದು ಲೋಕಲ್ ಫುಡ್ ಸ್ಟ್ರೀಟ್ ಶಾಪ್ ಅಂತ ನೋಡಿದೆ. ಬಟ್ ನೋಡಿ ಎಲ್ಲದರಲ್ಲೂ ಚಿಕನ್ ಇದ್ದೇ ಇದೆ, ನಾನ್ ವೆಜ್ ಇದ್ದೇ ಇದೆ, ವೆಜ್ ಏನೂ ಇಲ್ಲ. ಆ್ಯಕ್ಚುಲಿ ನಮ್ಮ ಗೈಡು ಹೇಳ್ದ ಫುಡ್ ಶಾಪ್ ಇದೆ ಅಲ್ಲಿ, ಫುಡ್ ಸ್ಟ್ರೀಟ್ ಇದೆ, ಬಟ್ ನಿಮಗೆ ಯಾವುದೂ ವೆಜ್ ಸಿಗೋಲ್ಲ, ಪ್ಯೂರ್ಲಿ ನಾನ್ ವೆಜ್ ಅಂತ. ಸೊ ಅದೇ ಆಗ್ತಾಯಿದೆ ಅಷ್ಟೇ. ಇದು ನೋಡಿ ಪರ್ಫ್ಯೂಮ್, ಇದು ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಸ್ಮೆಲ್ ಗೊತ್ತಿಲ್ಲ. ಒನ್ ಮೋರ್ ಕ್ರೇಜಿ ಶಾಪ್ ನೋಡಿ, ರಾಕ್ ಟೈಪ್ ಕ್ರೇಜಿ. ಗೈಸ್ ಇವಾಗ ನಾನು ಸೆಕೆಂಡ್ ಹ್ಯಾಂಡ್ ಐಫೋನ್ಸು, ಎಲೆಕ್ಟ್ರಿಕ್ ಗ್ಯಾಜೆಟ್ಸ್ ಎಲ್ಲ ಎಲ್ಲಿ ಕಡಿಮೆಗೆ ಸಿಗುತ್ತೆ ಆ ಅಂಗಡಿಗೆ ಹೋಗ್ತಾ ಇದ್ದೀನಿ. ಇಷ್ಟೊತ್ತು ನಾವಿದ್ದಿದ್ದು ಈ ಮಾಲಲ್ಲೇ. ಸೊ ಹೊರಗೆ ಬಂದೆ. ಸೊ ಈಗ ಅಲ್ಲಿಗೆ ವಾಕಬಲ್ ಡಿಸ್ಟೆನ್ಸ್ ಅಂತ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ ಗೈಸ್. ಈ ಬ್ರಿಡ್ಜ್ ಹತ್ಕೊಂಡು ಹೋಗ್ಬೇಕಂತ, ಆ ಕಡೆ ಸೈಡ್ ಹೋಗಬೇಕು. ಸೊ ಬನ್ನಿ ಹೋಗೋಣ ಗೈಸ್. ನಮ್ಮ ಗೈಡ್ ಹೇಳಿದ್ರು ಒಂದು ಶಾಪ್ ಇದೆ, ಆ ಶಾಪಿಗೆ ಹೋಗಿ ಕಡಿಮೆಗೆ ಸಿಗುತ್ತೆ ಅಂತ. ಶಾಪ್ ಹುಡುಕ್ತಾ ಇದ್ದೀನಿ, ಸಿಗ್ತಾಯಿಲ್ಲ. ಒಬ್ಬರು ಮೇಲೆ ಅಂತಾರೆ, ಒಬ್ಬರು ಕೆಳಗೆ ಅಂತಿದ್ದಾರೆ. ನೋಡೋಣ ಬನ್ನಿ ಗೈಸ್. ದೇರ್ ಈಸ್ ಅ ಸ್ವಿಚ್ ಶಾಪ್ ಕಾಣಿಸ್ತಾ ಇದೆಯಲ್ಲ ಅದೇ ಗೈಸ್. ಇದೇನೋ ಕ್ರಿಸ್ಪಿ ಸಂಡೆ ಅಂತ ಎಲ್ಲರೂ ತಗೊಂತಿದ್ರು. ಮೊನ್ನೆಯಿಂದ ನೋಡ್ತಾನೆ ಇದ್ದೆ, ತೊಗೊತಿದ್ದೆಲ್ಲರೂ. ಅದಕ್ಕೆ ನಾನು ತೊಗೊಂಡು ಟ್ರೈ ಮಾಡೋಣ ಅಂತ ತಿಂತಾ ಇದ್ದೆ ಗೈಸ್. ಮೆಟ್ರೋ ಗೈಸ್. ಇವಾಗ ನಾವು ದ ಲಾಸ್ಟ್ ಡಿನ್ನರ್ ಇನ್ ಮಲೇಷಿಯಾ, ದಟ್ ಈಸ್ ಗಾಲಾ ಡಿನ್ನರಿಗೆ ಹೋಗ್ತಾ ಇದ್ದೀವಿ. ಸೊ ಏನೋ ಫ್ರೀಯಾಗಿ ಬಿಯರು, ವಿಸ್ಕಿ, ಡ್ಯಾನ್ಸು ಎಲ್ಲ ಇರುತ್ತಂತೆ. ಡ್ಯಾನ್ಸ್ ನೋಡ್ಬೋದು, ಬಿಯರ್ ವಿಸ್ಕಿ ಎಲ್ಲ ಎಲ್ಲಿ ಕುಡಿಯೋಕ್ಕಾಗುತ್ತೆ. ಆ್ಯಂಡ್ ಫುಡ್ಡು ಸ್ವಲ್ಪ ಎಕ್ಸ್ಪೆನ್ಸಿವ್, ಚೆನ್ನಾಗಿರುತ್ತಂತೆ, ಟೇಸ್ಟಿಯಾಗಿರುತ್ತಂತೆ. ನೋಡೋಣ ಬನ್ನಿ ಹೆಂಗಿರುತ್ತೆ ಏನು. ಲೆಟ್ಸ್ ವಾಚ್. ದಿಸ್ ಈಸ್ ಅವರ್ ಲಾಸ್ಟ್ ಡೇ ಇನ್ ಮಲೇಷಿಯಾ ಗೈಸ್. ಇಂಡಿಯಾದಲ್ಲಿ ಡೈರಿ ಮಿಲ್ಕ್ ಪ್ಯಾಕಿಂಗ್ ಬೇರೆ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಇಲ್ಲಿ ಡಿಫ್ರೆಂಟ್ ಆಗಿದೆ. ಸೊ ಈ ಥರ ಇದು 4 ರಿಂಗಿಟ್ಸ್. ಓಕೆ. ಸೊ ಗೈಸ್ ಡಿನ್ನರ್ ಮುಗೀತು. ಸೊ ನಾನು ಮೊದಲೇ ಹೇಳಿದಾಗೆ ಆಲ್ಕೋಹಾಲ್ ಎಲ್ಲ ಫ್ರೀ ಇತ್ತಲ್ಲ. ಸೊ ಅದನ್ನೆಲ್ಲ ನನ್ನ ವೀಡಿಯೋದಲ್ಲಿ, ನನ್ನ ಬ್ಲಾಗಲ್ಲಿ ನಂಗೆ ಪ್ರಮೋಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಅಥವಾ ತೋರ್ಸೋಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೆ ನಾನೇನು ತೋರಿಸಿಲ್ಲ. ಸೊ ಇವತ್ತು ಅಷ್ಟೊಂದು ಏನು ಇರಲಿಲ್ಲ, ಜಸ್ಟ್ ಶಾಪಿಂಗ್ ಮಾಡಿದ್ವಿ, ಬಂದ್ವಿ. ಸೊ ಇವಾಗ ಆಲ್ರೆಡಿ ಇಲ್ಲಿ ಟೈಮ್ 10 ಗಂಟೆ, 10:15 ಹತ್ತತ್ರ. ಸೊ ಇವಾಗ ಹೋಗಿ ರೂಮಿಗೆ ಪಾಚ್ಕೊಳ್ಳೋದಷ್ಟೇ ಕೆಲಸ. ಸೊ ನಾನು ಇಲ್ಲೇ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ದಿಸ್ ಇಸ್ ಯುವರ್ ಸ್ಫೂರ್ತಿ ಸೈನಿಂಗ್ ಆಫ್ ದ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನನ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್. ಲಾಟ್ಸ್ ಆಫ್ ಲವ್. ಬಾಯ್. ಸೊ ಗಾಯ್ಸ್, ನೈಟ್ ವ್ಯೂ ತೋರಿಸ್ತೀನಿ ಅಂತಿದ್ನಲ್ಲ,
ನನ್ನ ರೂಮಿಂದ ನೋಡಿದ್ರಾ ಹೇಗಿದೆ ಅಂತ ಕಮೆಂಟ್ ಮಾಡಿ. ಬಾಯ್.